ಸಿಲಿಕಾನ್ ಸಿಟಿಯಲ್ಲಿರುವ ಮೆಟ್ರೋ ಅತ್ಯಂತ ದುಬಾರಿ ನಮ್ಮ ಮೆಟ್ರೋ ಅನ್ನುವಂಥ ಟೀಕೆಗೆ ಗುರಿಯಾಗಿದೆ. ಹೀಗಾಗಿ ರಾಜ್ಯ ಸರ್ಕಾರ ಬಿಎಂಆರ್ಸಿಎಲ್ ಟಿಕೆಟ್ ದರ ಕಡಿಮೆ ಮಾಡಬೇಕು ಅಂತ ಹೇಳಿ ಆಗ್ರಹ ವ್ಯಕ್ತವಾಗಿದೆ. ಈ ಕುರಿತಂತೆ ಶಾಸಕ ಸಿಕೆ ರಾಮಮೂರ್ತಿ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಹಾಗಾದ್ರೆ ಏನ್ ಹೇಳಿದ್ದಾರೆ ಆ ಕುರಿತ ಒಂದು ಚಿಟ್ ಚಾಟ್ ಇಲ್ಲಿದೆ. ಸೆಂಟ್ರಲ್ ಗೌರ್ಮೆಂಟ್ ಮೇಲೆ ಇದು ಮಾಡೋದು, ರಾಜ್ಯ ಸರ್ಕಾರ ಇದ್ರಲ್ಲಿ ಪಾತ್ರ ಇಲ್ಲ ಅಂತ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಯಾಕಂದರೆ ಸಾರಿಗೆ ಸಚಿವರನ್ನು ಕೇಳಿದ್ರು ಕೂಡ ಇದರಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಕೂಡ ಇನ್ವಾಲ್ವ್ ಆಗಬೇಕಂತ ಹೇಳ್ತಾ ಇದ್ದಾರೆ. ಮೇಡಮ್, ಸೆಂಟ್ರಲ್ ಗೌರ್ಮೆಂಟು ಬರೀ ಒಂದು ಸ್ಟೇಟಿಗೆ ಮಾಡಲ್ಲ. ಇವತ್ತು ಎಲ್ಲ ಸ್ಟೇಟ್ಗಳಲ್ಲೂ ಯಾವುದು ರೇಟ್ ಜಾಸ್ತಿ ಆಗಿಲ್ಲ. ರೇಟ್ ಜಾಸ್ತಿ ಆಗಿರೋದು ಒಂದೇ ಒಂದು ರಾಜ್ಯ, ಅದು ಡೆಲ್ಲಿನಲ್ಲಿ ಕೂಡ ಮೀಟಿಂಗ್ ಮಾಡಿ ಒಟ್ಟಿಗೆ ಕೂತ್ಕೊಂಡು ಮಾತಾಡಿ ಕಿಲೋಮೀಟ್ರಿಗೆ ₹1 35-40 ಕಿಲೋಮೀಟ್ರ್ ಆಚೆ ಹೋಗೋರಿಗೆ ಬರೀ 14 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಇವತ್ತು ಇಡೀ ದೇಶದಲ್ಲಿ ಹೈಯೆಸ್ಟ್ ಆಗಿರುವಂಥದ್ದು ಕರ್ನಾಟಕ ರಾಜ್ಯದಲ್ಲಿ. ಇದು ಅಧಿಕಾರಿಗಳು ಯಾರಿದ್ದಾರೆ ಅವರೇ ಹೊಣೆಗಾರಿಕೆ ಆಗ್ತಾರೆ. ದಯಮಾಡಿ ಮುಖ್ಯಮಂತ್ರಿಗಳಿಗೆ ನಾವು ಮನವಿ ಮಾಡ್ಕೊಂಡಿದ್ದೀವಿ, ಅಸೆಂಬ್ಲಿಲಿ ಮನವಿ ಮಾಡ್ಕೊಂಡಿದೆ. ತೇಜಸ್ವಿಯವರವರು, ಪಿ ಸಿ ಮೋಹನ್ ಅವರು ಇವತ್ತು ಲೋಕಸಭೆಯಲ್ಲಿ ಮಾತಾಡಿದ್ದಾರೆ. ಜನ ಇವತ್ತು ಬೇಸತ್ತು ಬಿಟ್ಟಿದ್ದಾರೆ. ಇವತ್ತು ನಮ್ಮದು ಶೇರಿಂಗ್ ಇದೆ ಹೊರತು ಎಲ್ಲ ಮಾಡೋದು ಕೂಡ ಈ ರಾಜ್ಯ ಸರ್ಕಾರ. ಈ ಮೆಟ್ರೋದಲ್ಲಿ ಎಷ್ಟು ಅವ್ಯವಸ್ಥೆ ಆಗಿದೆ ಅಂತಂದರೆ, ಇಷ್ಟೆಲ್ಲ ಮಾಡಿದ್ರು ಕೂಡ ಒಂದು ಟಾಯ್ಲೆಟ್ ಸರಿ ಇಲ್ಲ, ಆಟೋ ಡ್ರೈವರ್ ಆಚೆ ಕಡೆ ಇರ್ತಾರೆ, ಪಾರ್ಕಿಂಗ್ಗಳು ಸರಿ ಇಲ್ಲ, ಎಲ್ಲ ಕಡೆ ಪಾರ್ಕಿಂಗೇ ಕೊಟ್ಟಿಲ್ಲ ಇವರು. ಇದ್ರ ಬಗ್ಗೆ ಏನು ತೀರ್ಮಾನ ಮಾಡ್ಕೊತಾರೆ? ಮೆಟ್ರೋ ನಮ್ಮದು ಅಂತ ಹೇಳುವಂಥವ್ರು ಇವತ್ತು ಹೊಸ ಮೆಟ್ರೋಗೆ ಫೇಸ್ 3ಗೆ ಮಾಡಬೇಕು. ಇವಾಗ ಮೆಟ್ರೋ ಇದು ಮಾಡಬೇಕು. ಇವಾಗ ಏನು ಫೇಸ್ 2 ಮಾಡಿದ್ದಾರೆ. ಇವತ್ತು ಜಯದೇವಾಸ ಆಗಿರ್ಬೋದು, ಇಲ್ಲಿ ಎಲ್ಲೂ ಯಾವುದೋ ಮನೆ ಮುಂದೆ ತೊಗೊಂಡೋಗಿ ಪಾರ್ಕಿಂಗ್ ಮಾಡ್ತಾರೆ. ಹಫ್ತಾಗಳು ಯಾರೋ ರೌಡಿಗಳು ಹಫ್ತಾ ವಸೂಲು ಮಾಡ್ತಾರೆ. ಇವತ್ತು ಮೆಟ್ರೋ ಪಾರ್ಕಿಂಗು ಅವ್ಯವಸ್ಥೆ ಭಾಳ ಇದಾಗಿದೆ. ಮೆಟ್ರೋದವ್ರು ಕೂಡ ನಾವು ದುಡ್ಡು ಕಟ್ಟು ನಮಗೆ ಹೋದ್ಮೇಲೆ ನಮ್ಮ ವೆಹಿಕಲ್ ಸೇಫ್ಟಿ ಅವರೇ ನೋಡ್ಕೋಬೇಕು. ಅದು ಬಿಟ್ಟು ಸಿಕ್ಕಿದವ್ರು ಪಾರ್ಕ್ ಬಂದೆ ಸಿಕ್ಕಿದವ್ರು ಮನೆ ಮುಂದೆ ಹಾಕುವಂಥ ಕೆಲಸವನ್ನು ಇವತ್ತು ಮೆಟ್ರೋದವ್ರು ಮಾಡ್ತಿದ್ದಾರೆ. ಇದ್ರ ಬಗ್ಗೆ ನಾವು ಗಮನಗಳು ತೊಗೊಂಬಂದಿದ್ದೀವಿ. ಡಿ ಕೆ ಶಿವಕುಮಾರ್ ಗಮನ ತೊಗೊಂಬಂದಿದ್ದೀವಿ. ಫಸ್ಟು ಇದು ಮೂಲಭೂತ ಸೌಲಭ್ಯಗಳನ್ನ ಅವ್ರು ಮಾಡಿಕೊಡ್ಬೇಕು. ಎರಡನೇದು ಫೀಸ್ ಫಿಕ್ಸೇಷನ್ ಕಮಿಟಿನ ಚೇಂಜ್ ಮಾಡಿಕೊಂಡು ಅಪ್ರೂವ್ ಕಳಿಸಿ ಅದನ್ನು ಮಾಡಬೇಕು ಅಂತ ನಾನು ಕೇಳ್ಕೊತೀನಿ. ಇದು ಸಿ ಕೆ ರಾಮಮೂರ್ತಿ ಅವರ ಮಾತು. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಬಾಬಿ ಸುನಿಲ್, ಜಿ ಕನ್ನಡ ನ್ಯೂಸ್.